ಸಾಧಾರಣ ಕಾಲದ 5ನೆಯ ಶುಕ್ರವಾರ. ಅರಸರುಗಳ 1ನೆಯ ಗ್ರಂಥದಿಂದ ವಾಚನ. ಒಂದು ದಿವಸ ಯಾರೊಬ್ಬಾಮನು ಜೆರುಸಲೇಮಿನಿಂದ ಎಲ್ಲಿಗೋ ಹೋಗುತ್ತಿರುವಾಗ ಅಡವಿಯಲ್ಲಿ ಶಿಲೋವಿನವನಾದ ಅಹಿಯನೆಂಬ ಪ್ರವಾದಿ ಅವನಿಗೆ ಎದುರಾದನು. ಇವನು ಹೊಸ ಬಟ್ಟೆಯನ್ನು ಹೊದ್ದುಕೊಂಡಿದ್ದನು. ಅಲ್ಲಿ ಇವರಿಬ್ಬರ ಹೊರತಾಗಿ ಬೇರೆ ಯಾರೂ ಇರಲಿಲ್ಲ. ಆಗ ಅಹಿಯನು ತಾನು ಹೊದ್ದುಕೊಂಡಿದ್ದ ಹೊಸ ಬಟ್ಟೆಯನ್ನು ತೆಗೆದುಕೊಂಡು ಅದನ್ನು ಹರಿದು 12 ತುಂಡು ಮಾಡಿ, ಯಾರೊಬ್ಬಾಮನಿಗೆ, ನೀನು ಇವುಗಳಲ್ಲಿ 10 ತುಂಡುಗಳನ್ನು ತೆಗೆದುಕೋ. ಇಸ್ರಾಯೇಲ್ ದೇವರಾದ ಸರ್ವೇಶ್ವರ ರಾಜ್ಯವನ್ನು ಸೊಲೊಮೋನನಿಂದ ಕಿತ್ತುಕೊಂಡು ತನ್ನ ದಾಸ ದಾವೀದನ ನಿಮಿತ್ತ ಹಾಗೂ ತಾವು ಇಸ್ರಾಯೇಲರ ಎಲ್ಲ ಕುಲಗಳಿಂದ ಆರಿಸಿಕೊಂಡ ಜೆರುಸಲೇಮ್ ಪಟ್ಟಣದ ನಿಮಿತ್ತ ಅವನಿಗೆ ಒಂದೇ ಒಂದು ಕುಲವನ್ನು ಉಳಿಸಿ ಬೇರೆ 10 ಕುಲಗಳನ್ನು ನಿನಗೆ ಕೊಡುತ್ತೇನೆಂದು ಹೇಳಿದ್ದಾರೆ ಎಂದನು. ಇಸ್ರಾಯೇಲರು ಅಂದಿನಿಂದ ಇಂದಿನವರೆಗೂ ದಾವೀದನ ಕುಟುಂಬದವರೊಡನೆ ಸಮಾಧಾನವಾಗಲೇ ಇಲ್ಲ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಕೀರ್ತನೆ ಶ್ಲೋಕ. ನನ್ನ ಜನರೇ, ಕಿವಿಗೊಡಿ ನನ್ನ ಬುದ್ಧಿಮಾತಿಗೆ. ಇರಬಾರದು ಅನ್ಯ ದೇವತೆಗಳು ನಿಮ್ಮಲ್ಲಿ, ಪರದೇವತೆಗಳ ಪೂಜೆ ಕೂಡದು ನಿಮ್ಮಲ್ಲಿ. ಈಜಿಪ್ಟಿನಿಂದ ನಿಮ್ಮನ್ನು ಕರೆತಂದ ಪ್ರಭು ದೇವ ನಾನು. ಶ್ಲೋಕ. ನನ್ನ ಜನರೇ, ಕಿವಿಗೊಡಿ ನನ್ನ ಬುದ್ಧಿಮಾತಿಗೆ. ಆದರೆ ಕೇಳಲಿಲ್ಲ ಜನತೆ ನನ್ನ ಮಾತುಗಳನ್ನು, ತೋರಲಿಲ್ಲ ಇಸ್ರಾಯೇಲರು ನನಗೆ ವಿಧೇಯತೆಯನ್ನು. ಎಂತಲೇ ಕೈಬಿಟ್ಟೆ ಅವರನ್ನು ಹಠಮಾರಿಗಳೆಂದು, ತಮಗಿಷ್ಟ ಬಂದಂತೆ ನಡೆದುಕೊಳ್ಳಲೆಂದು. ಶ್ಲೋಕ. ನನ್ನ ಜನರೇ, ಕಿವಿಗೊಡಿ ನನ್ನ ಬುದ್ಧಿಮಾತಿಗೆ. ಒಳಿತಾಗಿರುತ್ತಿತ್ತು ನನ್ನ ಜನರು ನನಗೆ ಕಿವಿಗೊಟ್ಟಿದ್ದರೆ, ಮೇಲಾಗಿರುತ್ತಿತ್ತು ಇಸ್ರಾಯೇಲರು ನನ್ನ ಹಾದಿ ಹಿಡಿದಿದ್ದರೆ. ಅಡಗಿಸುತ್ತಿದ್ದೆ ಅವರ ಶತ್ರುಗಳನ್ನು ಸುಲಭವಾಗಿ, ಸದೆಬಡಿಯುತ್ತಿದ್ದೆ ಅವರ ವೈರಿಗಳನ್ನು ಸರಿಯಾಗಿ. ಶ್ಲೋಕ. ನನ್ನ ಜನರೇ, ಕಿವಿಗೊಡಿ ನನ್ನ ಬುದ್ಧಿಮಾತಿಗೆ. ಘೋಷಣೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನನ್ನ ಕುರಿಗಳಾದರೋ ನನ್ನ ಸ್ವರವನ್ನು ಗುರುತಿಸುತ್ತವೆ. ನಾನು ಅವನ್ನು ಬಲ್ಲೆನು, ಅವು ನನ್ನನ್ನು ಹಿಂಬಾಲಿಸುತ್ತವೆ. ಹಲ್ಲೆಲೂಯಾ. ಮಾರ್ಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಆ ಕಾಲದಲ್ಲಿ ಯೇಸು ಆ ಸ್ಥಳವನ್ನು ಬಿಟ್ಟು ಸೀದೋನಿನ ಮಾರ್ಗವಾಗಿ ದೆಕಪೋಲಿ ಪ್ರದೇಶವನ್ನು ಹಾದು ಗಲಿಲೆಯ ಸರೋವರದ ತೀರಕ್ಕೆ ಹಿಂದಿರುಗಿದರು. ಮಾತನಾಡಲಾಗದ ಒಬ್ಬ ಕಿವುಡನನ್ನು ಜನರು ಅವರ ಬಳಿಗೆ ಕರೆತಂದರು. ಅವನ ಮೇಲೆ ಕೈಗಳನ್ನಿಡಬೇಕೆಂದು ಬೇಡಿಕೊಂಡರು. ಯೇಸು ಅವನನ್ನು ಜನರ ಗುಂಪಿನಿಂದ ಪ್ರತ್ಯೇಕವಾಗಿ ಕರೆದೊಯ್ದು ತಮ್ಮ ಬೆರಳುಗಳನ್ನು ಅವನ ಕಿವಿಯೊಳಗೆ ಇಟ್ಟರು. ತಮ್ಮ ಉಗುಳಿನಿಂದ ಅವನ ನಾಲಿಗೆಯನ್ನು ಮುಟ್ಟಿದರು. ಬಳಿಕ ಸ್ವರ್ಗದತ್ತ ಕಣ್ಣೆತ್ತಿ ನೋಡಿ ದೀರ್ಘವಾಗಿ ಉಸಿರೆಳೆದು, ಎಪ್ಪತಾ, ಎಂದರೆ ತೆರೆಯಲಿ ಎಂದರು. ತಕ್ಷಣವೇ ಅವನ ಕಿವಿಗಳು ತೆರೆದವು, ನಾಲಿಗೆಯ ಬಿಗಿ ಸಡಿಲಗೊಂಡಿತು. ಅವನು ಸರಾಗವಾಗಿ ಮಾತನಾಡತೊಡಗಿದನು. ಇದನ್ನು ಯಾರಿಗೂ ಹೇಳಕೂಡದೆಂದು ಯೇಸು ಜನರಿಗೆ ಕಟ್ಟಪ್ಪಣೆ ಮಾಡಿದರು. ಆದರೆ ಎಷ್ಟು ಹೇಳಿದರೂ ಕೇಳದೆ ಅವರು ಮತ್ತಷ್ಟು ಆಸಕ್ತಿಯಿಂದ ಈ ಕಾರ್ಯವನ್ನು ಪ್ರಚಾರ ಮಾಡಿದರು. ಎಲ್ಲರೂ ಆಶ್ಚರ್ಯಭರಿತರಾಗಿ, ಇವರು ಎಲ್ಲ ಕಾರ್ಯಗಳನ್ನು ಚೆನ್ನಾಗಿ ಮಾಡುತ್ತಾರೆ, ಕಿವುಡರು ಕೇಳುವಂತೆಯೂ ಮೂಕರು ಮಾತನಾಡುವಂತೆಯೂ ಮಾಡುತ್ತಾರಲ್ಲ ಎಂದುಕೊಳ್ಳುತ್ತಿದ್ದರು. ಪ್ರಭು ಕ್ರಿಸ್ತರ ಶುಭ ಸಂದೇಶ. ಕ್ರಿಸ್ತರೇ, ನಿಮಗೆ ಸ್ತುತಿ ಸಲ್ಲಲಿ. ಪವಿತ್ರಾತ್ಮರೇ, ಸರ್ವಶಕ್ತರೇ, ನಮ್ಮ ನಡೆಸು ಪ್ರೇಮ ಮೂರ್ತಿಯೇ. ಪವಿತ್ರಾತ್ಮರೇ, ಸರ್ವಶಕ್ತರೇ, ಪ್ರೇಮ ಮೂರ್ತಿಯೇ. ಹರಸಿರಿ, ನಡೆಸಿರಿ, ಬೆಳಗಿರಿ,
ಶಾಂತಿಯ ಸ್ಫೂರ್ತಿಯ ತುಂಬಿರಿ. ಆರಾಧನೆ ಆರಾಧನೆ ಸ್ತುತಿ ಸ್ತೋತ್ರ ವಂದನೆ. ಆರಾಧನೆ ಆರಾಧನೆ ಸ್ತುತಿ ಸ್ತೋತ್ರ ವಂದನೆ. ಪವಿತ್ರಾತ್ಮರೇ ಭಯದಲ್ಲಿ ಬೆದರಲು ಧೈರ್ಯವ ನೀಡುವಿರಿ. ಮನಸ್ಸಿನ ಗಾಯವ ಕ್ಷಣದಲ್ಲೇ ನೀಗುವಿರಿ. ಭಯದಲ್ಲಿ ಬೆದರಲು ಧೈರ್ಯವ ನೀಡುವಿರಿ. ಮನಸ್ಸಿನ ಗಾಯವ ಕ್ಷಣದಲ್ಲೇ ನೀಗುವಿರಿ. ಪರಮ ವಿದ್ಯೆಯ ಸುರಿಸುವಿರಿ. ಸಪ್ತವರಗಳ ತುಂಬುವಿರಿ. ಆರಾಧನೆ ಆರಾಧನೆ ಸ್ತುತಿ ಸ್ತೋತ್ರ ವಂದನೆ. ಆರಾಧನೆ ಆರಾಧನೆ ಸ್ತುತಿ ಸ್ತೋತ್ರ ವಂದನೆ. ಪವಿತ್ರಾತ್ಮರೇ ಪಿತನಿಗೂ ಸುತನಿಗೂ ಪವಿತ್ರ ಬಂಧುವೇ. ಬುದ್ಧಿಯ ನೀಡುವ ಜ್ಞಾನದ ದೀವಿಗೆಯೇ. ಪಿತನಿಗೂ ಸುತನಿಗೂ ಪವಿತ್ರ ಬಂಧುವೇ. ಬುದ್ಧಿಯ ನೀಡುವ ಜ್ಞಾನದ ದೀವಿಗೆಯೇ. ದಯೆಗೂ ಧರ್ಮಕ್ಕೂ ಮೂಲರೇ. ದೀನ ದಲಿತರ ಆಶ್ರಯವೇ. ಆರಾಧನೆ ಆರಾಧನೆ ಸ್ತುತಿ ಸ್ತೋತ್ರ ವಂದನೆ. ಆರಾಧನೆ ಆರಾಧನೆ ಸ್ತುತಿ ಸ್ತೋತ್ರ ವಂದನೆ. ಪವಿತ್ರಾತ್ಮರೇ ಸಂಯಮ ತಾಳ್ಮೆಯ ಬದುಕಲ್ಲಿ ತುಂಬುವಿರಿ. ಸೋಲಲ್ಲು ದಣಿವಲ್ಲು ಸಾಂತ್ವನ ನೀಡುವಿರಿ. ಸಂಯಮ ತಾಳ್ಮೆಯ ಬದುಕಲ್ಲಿ ತುಂಬುವಿರಿ. ಸೋಲಲ್ಲು ದಣಿವಲ್ಲು ಸಾಂತ್ವನ ನೀಡುವಿರಿ. ಸತ್ಯದ ಪ್ರಭೆಯನ್ನು ಬೀರುವಿರಿ. ಶಾಂತಿ ಎಲ್ಲೆಡೆ ಹರಡುವಿರಿ. ಆರಾಧನೆ ಆರಾಧನೆ ಸ್ತುತಿ ಸ್ತೋತ್ರ ವಂದನೆ. ಆರಾಧನೆ ಆರಾಧನೆ ಸ್ತುತಿ ಸ್ತೋತ್ರ ವಂದನೆ. ಪವಿತ್ರಾತ್ಮರೇ